ನಮಸ್ಕಾರ ರೀ ಎಲ್ಲರಿಗೂ. ನಾನು ಶಾರದಾ ಮಾತಾಡ್ತಾ ಇರೋದು. ತುಂಬಾ ಖುಷಿ ಆಗತ್ತೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೋಡ್ತಾ ಇದ್ರೆ. ಇನ್ನೂ ತುಂಬ ದೊಡ್ಡದಾಗಬೇಕು ನಂದು ಯೂಟ್ಯೂಬ್ ಫ್ಯಾಮಿಲಿ. ಅದಕ್ಕೋಸ್ಕರ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಮ್ಮದು ಮನೋಜ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಚಾನಲ್ಲು. ಇದಕ್ಕೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕೆಲವರು ಹಂಗೆ ವಿಡಿಯೋ ನೋಡ್ತಾ ಇದ್ದೀರಾ, ಹಂಗೆ ನೋಡಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ತಲುಪ್ತವೆ. ನಿಮಗೂ ನೋಡೋಕ್ಕೆ ಈಸಿ ಆಗತ್ತೆ ಇದೆ, ಮತ್ತು ಇದು ಹುಡುಕೋಂಥ ಅವಶ್ಯಕತೆನೇ ಇರೋದಿಲ್ಲ. ಆಮೇಲೆ ಈ ವಿಡಿಯೋ ಏನು ಆಗ್ತಾ ಇದ್ದೀನಲ್ವ ತುಂಬಾ ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಇದೆ. ದಯವಿಟ್ಟು ಯಾರು ಕೂಡ ವಿಡಿಯೋನ ಅರ್ಧಂಬರ್ಧ ನೋಡಬೇಡ್ರಿ. ಸ್ಟಾರ್ಟಿಂಗಿಂದ ಹಿಡಿದು ಪೂರ್ತಿ ಎಂಡ್ವರೆಗೂ ನೋಡಿರಿ. ತುಂಬ ಚೆನ್ನಾಗಿದೆ ವಿಡಿಯೋ. ಧನ್ಯವಾದಗಳು. ಸುಶೀಲಾ, ಇನ್ನು ಅಡುಗೆನ ಮಾಡಿಲ್ಲಲ್ಲೇ, ಹೊಟ್ಟಸ್ಬಿಟ್ಟತ್ ನನಗೆ. ಎದ್ದು ಬಾ. ಏನು ಮಾಡೋದ ಏನೋ ಬಿಡ್ರಿ, ಮನೆಗೆ ಮಗಳೇ ಇಲ್ಲ. ಆಕಿಲಿದ್ದು ಮನೆಯೆಲ್ಲ ಖಾಲಿ ಖಾಲಿ ಅನ್ಸಕತ್ತೈತಪ್ಪ. ನನಗಂತೂ ಏನು ಮಾಡಬೇಕು ಅಂತ ಮನಸ್ಸು ಬರ್ತಾ ಇಲ್ಲ. ಸುಮ್ಮನೆ ನೋಡಿ ಬಂದಾಗಿಂದ ಕುಂತಲ್ಲೇ ಕುಂತು ಬಿಟ್ಟದನ್ ಸುಮ್ಮನೆ. ಆಕಿದೆ ಯೋಚನೆ ನನಗೆ. ಅಯ್ಯೋ ಹುಚ್ಚಿ, ಎದ್ದಾಳು. ಹೆಣ್ಮಕ್ಳು ಒಂದಲ್ಲ ಒಂದಿನ ಗಂಡನ ಮನೆಗೆ ಹೋಗೋದಯ್ಯ. ಅದನ್ನೇನಾರು ತಡಿಯೋಕ್ಕಾಗತ್ತಾ ಹೇಳು? ಈಗ ನೀನು ಹೆಂಗೆ ಬಂದಿದ್ದೀ ನೋಡು, ಹಂಗೆ ನಿನ್ನ ಮಗಳು ಇನ್ನೊಂದು ಮನೆಗೆ ಹೋಗಿ ದೀಪ ಹಚ್ಚಕ್ಕೆ ಹೋಗಿದ್ದಾಳೆ ಅಷ್ಟೇಯ. ಸ್ವಲ್ಪ ದಿನ ಆಕಿಲ್ಲ ಅನ್ನೋದು ಸ್ವಲ್ಪ ದಿನ ಅಷ್ಟೇಯ. ಆಮೇಲೆ ಎಲ್ಲ ಹೊಂದಾಣಿಕೆ ಹಾಕಿ ಅಂತ ಹೋಗತಿ. ಜೀವನ ಅಂದ್ರೇ ಹಂಗೆ ಅಲ್ಲ. ಸ್ವಲ್ಪ ದಿನ ನಮ್ಮೊಳಗೆ ಹುಟ್ಟಿ ಆಡಿ ಬೆಳೆದು ಚೆಂದಾಗಿದ್ದು ಆಮೇಲೆ ಆ ಏಜ್ ಹಂಗೆ ಬರ್ತದೆ, ಏನು ಮಾಡಂಗಿಲ್ಲ. ವಯಸ್ಸಿಗೆ ತಕ್ಕಂಗೆ ಮಾಡಲೇಬೇಕಾಗತ್ತೆ ನಾವು. ಅದು ಕರೆನೇ ರೀ, ಆದರೆ ಹೆತ್ತು ಕರಳು ನೋಡ್ರಿ. ಇಷ್ಟು ದಿನ ನನ್ನ ಜೊತೆಗೆ ಎಲ್ಲ ತಗೋ ಬರೋದು ಹೋಗೋದು, ನನ್ನ ಜೊತೆಗೆ ಹಿಂದೆ ಅವ್ವ ಅವ್ವ ಅನ್ಕೊಂತ ಇದ್ದಳು. ಈಗ ಎಷ್ಟು ದೊಡ್ಡಕ್ಕೆ ಆಗ್ಬಿಟ್ಲು ನೋಡಪ್ಪ. ಈ ಹೆಣ್ಮಕ್ಳು ಹಂಗೆ ಬಿಡ್ರಿ. ಹುಟ್ಟಿದಾಗ ಇನ್ನೂ ಸಣ್ಣವದವೆ ಅಂತ ಅನಿಸ್ತತಪ್ಪ. ಹಂಗೆ ಅಲ್ಲೇ ಒಂದು ಸ್ವಲ್ಪ ವರ್ಷಕ್ಕೆ ಇವು ಎದುದಕ್ಕೆ ಬಂದು ನಿಂತ್ಕೊಂಡ್ಬಿಡ್ತಾವ. ಹಂಗೆ ಈ ದೇವ್ರು ಏನು ಮಾಡಿದಾನ ಏನೋ. ಹೆಣ್ಮಕ್ಳು ಯಾಕ್ರಿ ಹೋಗ್ಬೇಕು, ಗಂಡು ಮಕ್ಳು ಬರ್ಬೋದಲ್ಲ. ನೀನು ಹೇಳ್ದಂಗೆ ಮಾಡೋದಾದ್ರೆ ಪ್ರಪಂಚ ಬೇರೆನೇ ಹಾಕತ್ತದು. ಹುಚ್ಚಿ ಬಾ, ಎದ್ದು ಅಡುಗೆ ಮನೆ ಕೆಲಸ ಎಲ್ಲ ಮಾಡ್ಕೆ ಬಾ. ಎಲ್ಲ ಅಲ್ಲಲ್ಲೇ ಬಿದ್ದುದವಂಗೆ ಹೋಗೋ ಇದಕ್ಕೆ ಎಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟು ಹೋಗಿದ್ದೀರ ಹಂಗೆ. ಬಾ, ಯೋಚನೆ ಮಾಡಬಾರ್ದು. ಬಾ, ಬರ್ತಾಳೆ ಇನ್ನೊಂದು 2-3 ದಿನ. ಒಂಥರ ಸಂಕಟ ರೀ. ಇಷ್ಟು ದಿನ ನಮ್ಮ ಜೊತೆಗಿದ್ದ ಹುಡುಗಿ ಇನ್ನೊಂದು ಮನೆಗೆ ಹೋಗಿ ಅಲ್ಲೇ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಕೆ ಎಷ್ಟು ಕಷ್ಟಕತ್ತಲ್ಲ. ಎಷ್ಟು ಕಷ್ಟಪಡ್ತತ್ತೋ ಏನೋ ನನ್ನ ಮಗಳು. ಸುಶೀಲಾ, ನಾನು ಒಂದು ಮಾತು ಹೇಳ ನಿನಗೆ ನೋಡು. ಇಂಥ ತಾಯಿಯರಿಂದನೇ ಮಕ್ಕಳು ಹಾಳಾಗೋದು ನೋಡು. ಅವ್ರ ಪಾಡಿಗೆ ಅವರು ಮದುವೆ ಆಗೈತಿ, ಎಲ್ಲ ಆಗೈತಿ, ಅವ್ರದ್ದೇ ಆದಂಥ ಒಂದು ಕುಟುಂಬ ಅಂತ ಆಗೈತಿ. ಈಗ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕು. ಅವ್ರಿಗೆ ಗೊತ್ತಾಕತಿ ಅಲ್ಲೂ ಮನೆಗೆ ಅತ್ತೆ ಮಾವ ಹಿರಿಕರು ಎಲ್ಲರೂ ಇರ್ತಾರೆ, ಹೇಳ್ಕೊಡ್ತಾರೆ ಹೆಂಗೆ ಮಾಡಬೇಕು, ಜೀವನನ ಹೆಂಗೆ ಸಂಸಾರ ಕಟ್ಕೋಬೇಕು ಅನ್ನೋದು ಎಲ್ಲ ಹೇಳ್ಕೊಡ್ತಾರೆ. ಎಲ್ಲ ನೀನೇ ಹೇಳೋದಾಗಿದ್ರೆ ಅವರೆಲ್ಲ ಯಾಕೆ ಬೇಕಾಗಿತ್ತು ಹೇಳೋ ಜೀವನಕ್ಕೆ? ಇಲ್ಲಿವರೆಗೂ ನೀನು ಮದುವೆ ಆಗೋವರೆಗೂ, ಮದುವೆ ಆದಮೇಲೆ ಅವರು. ಈಗ ನೀನು ಮದುವೆ ಆದಮೇಲೆ ನೀನಲ್ಲಿ ಮಾತಾಡೋದು, ಆಕಿಗೆ ಇಲ್ಲ ಬರೋದು, ಹೇಳ್ಕೊಡೋದು ಅದೆಲ್ಲ ಮಾಡಿದ್ರೆ ಅವ್ರ ಸಂಸಾರ ಹಾಳಕವಿ. ತಾಯಿ ಅದಳು ಅದನ್ನು ಅರ್ಥ ಮಾಡ್ಕೋಬೇಕು. ಮಗಳು ಚೆನ್ನಾಗಿರ್ಬೇಕು ಅಂದಮೇಲೆ ಸುಮ್ಮನೆ ತಣ್ಣಗೆ ಮನೆಗೆ ಇರಬೇಕು. ಆಕಿಗೆ ಬರ್ತಾಳ ಹೋಗ್ಕಳ ಅಷ್ಟ ನೋಡ್ಕೋಬೇಕು. ಆಕಿ ಬಂದಾಗ ಚಂದ ನೋಡ್ಕೋಬೇಕು, ಉಣಿಸ್ಬೇಕು, ತಿನ್ಸ್ಬೇಕು. ಆಕಿಗೆ ಉಡೋದು ತೊಡೋದು ಏನೈತೆ ಎಲ್ಲ ಮಾಡಬೇಕು. ಅದು ಬಿಟ್ಟು ಆಕಿ ಮನೆಗೆ ಹೋದ್ಮೇಲೆ ಆಕಿದು ಈಗ ನೀನೇನೋ ಒಂದು ಹೇಳ್ಕೊಡೋದು, ಅಲ್ಲೇನೋ ಒಂದು ಆಗೋದು. ಸುಮ್ಮನೆ ಅವ್ರವ್ರ ಮಧ್ಯದಾಗೆ ಮನಸ್ತಾಪಗಳು ಬರ್ತವೆ. ಹಂಗೆಲ್ಲ ಮಾತಾಡಬಾರ್ದು. ಜಾಸ್ತಿ ಯೋಚನೆ ಮಾಡ್ಕೋಬೇಡ. ಎದಳು ಮ್ಯಾಕೆ. ಹ್ಞೂ. ಲೋ ಮಗ, ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಒಬ್ಬನು ಕರ್ಕೊಂಬರ್ತಾನೆ ಅಂತಂದು. ಇವನೇ ನೋಡ್ಲಾ ಅವನು. ನಮಸ್ಕಾರ ರೀ, ನನ್ನ ಹೆಸರು ಸುನೀಲಾ ಅಂತಂದು. ನಿಮ್ಮ ಹೆಸರು? ನನ್ನ ಹೆಸರು ಜಾರ್ಜ್ ಅಂತಂದೇಳಿ. ಅಲ್ಲ ಕಣ್ಲಾ, ಇವತ್ತಿನ ಮದುವೆ ಆಗಿದೆಯಾ? ಮತ್ತು ಫಸ್ಟ್ ನೈಟು ಅದು ಇದು ಇರ್ತತಪ್ಪ ನಿಂದು ಮೊದಲನೇ ರಾತ್ರಿ ಅಂತಂದು. ಮತ್ತು ಅದನ್ನ ಮುಗಿಸ್ಕೊಳೋದು ಬಿಟ್ಟು ಮತ್ತು ಇವತ್ತೇ ಮಾತಾಡೋಣ ಅಂತಂದೇಳಿ ಕರ್ಸಿದೆಯಲ್ಲ. ಏ ಬಿಡ್ಲಾ, ಫಸ್ಟ್ ನೈಟೇ ಮುಗಿದಾದ್ಮೇಲೆ ಇನ್ನೆಂತದ್ಲ ಫಸ್ಟ್ ನೈಟ್ ಮಾಡ್ಕೊಳೋದು? ಫಸ್ಟು ಆಗ ಕೆಲಸನ ನೋಡೋಣ ಬಾ. ಇವತ್ತು ಇಲ್ಲೇ ನಮ್ಮದು ಪಾರ್ಟಿ. ಸರಿನಪ್ಪ, ಆತು, ನಿನ್ನಿಷ್ಟ. ಇಲ್ಲ, ಇಂಥ ಜಾಗದಲ್ಲಿ ಪಾರ್ಟಿನಾ? ಇಲ್ಲ ಇಲ್ಲ, ಆಗೋದಿಲ್ಲ ರೀ. ಬೇರೆ ಕಡೆ ಎಲ್ಲರೂ ಹೋಗೋಣ ಅಂತ ನಡೀರಿ. ನೋಡ್ರಿ, ನಾವು ಮಾತಾಡೋಂಥ ವ್ಯವಹಾರ ಮಾತುಗಳು ಅವೆಲ್ಲ ಬೇರೆಯವರಿಗೆ ಗೊತ್ತಾಗಬಾರ್ದು. ಇದು ಒಂಥರ ಸೀಕ್ರೆಟ್ ಪ್ಲೇಸ್ ಇದ್ದಂಗೆ. ಇಲ್ಲಿ ಯಾರು ಬರೋದಿಲ್ಲ ಅಂತ ಜನ, ಅದು ಯಾರು ಓಡಾಡಲ್ಲ ಇಲ್ಲಿ. ಸೇಫ್ಟಿ ಅಂದರೆ ಇದೇ ಜಾಗ ನೋಡ್ರಿ. ಅದಕ್ಕೆ ನಿಮಗೆ ಇಲ್ಲಿ ಬರೋಕ್ಕೆ ಹೇಳಿದ್ದು ನಾನು. ಇಲ್ಲಿ ಯಾವುದೇ ಥರದ್ದು ಕಾಟಗಳಿರಲ್ಲ, ಎಂಥದ್ದು ಇರಲ್ಲ, ಏನು ತೊಂದರೆನೂ ಇರೋಲ್ಲ. ಆರಾಮಾಗಿ ನಮ್ಮ ಕೆಲಸ ನಾವು ಮುಗಿಸ್ಕೊಂಡು ಹೋಗ್ಬೋದು. ಸರಿ ಸರಿ, ಬಾರಪ್ಪ ಮತ್ತೆ ಶುರು ಮಾಡೋಣ. ಒಬ್ಬೊಬ್ಬೊಬ್ಬ ಏನಿಲ್ಲ, ಇದು ಎಲ್ಲ ಸಜ್ಜೆ ಮಾಡ್ಕೊಂಡು ತಗೊಂಬಂದ್ಬಿಟ್ಟಿದೀಯಾ? ನೀನು ಭಾರಿ ಕಲಾಕಾರದಿ ಬಿಡ್ಲಾ. ಅಲ್ಲಲ್ಲ, ಹಂಗೆ ಕುಡಿಯೋಕತ್ತೇನಿಲ್ಲ. ಮತ್ತು ರುಚಿಗೇನು ಬೇಡ ಸೈಡ್ಸಿಗೆ, ಅದಕ್ಕೆ ಪಾರ್ಸಲ್ ಕಟ್ಟಿಸ್ಕೊಂಡು ಬಂದ್ಬಿಟ್ಟೈತ್ಲಾಗೆ. ಹ್ಞೂ ತಗೊಳ್ರಿ. ಭಾಳ ಚೆನ್ನಾಗಿತ್ಕೊಂಡ್ಲ ಚಿಕನ್ನು. ಬಿಸ್ನೆಸ್
ಅದನ್ನ ಹೆಂಗೆ ದೊರೆಯದೆ ಏಯ್ ಕಡಿಮೆ ಕುಡಿಲ ನೀನೆಲ್ಲ ಇಡೀ ಬಾಟ್ಲಿನ ಎತ್ತು ಬಿಟ್ಟಲ್ಲ ಹಂಗೆಯ ಅದು ನೀರು ಮಿಕ್ಸ್ ಮಾಡ್ಕೊಂಡಿಲ್ದಂಗೆ ಹಂಗೆ ರಾನೆ ಕುಡ್ತಿದ್ಲ ಹೊಟ್ಟೆ ಕಳ್ಳೆಲ್ಲ ಸುಟ್ಟಕ್ಕವೆ ನಾವು ಹಿಂಗೆ ಕುಡಿದ್ರೆ ನೀನು ಆತ್ ನಡಿ ಏಯ್ ಏಯ್ ನೀನು ಮಾತಾಡ್ಬೇಡ ನನಗೆ ಗೊತ್ತು ನಾನು ಏನು ಮಾತಾಡ್ತೀನಿ ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತು ನೀನು ನನಗೆ ಹೇಳ್ಬೇಡ ಏನಪ್ಪ ಇದು ಮಾತಾಡೋಣ ಅಂತಂದೇಳಿ ಕರ್ಕೊಂಬಂದು ಇವನು ಫುಲ್ಲು ಟೈಟೇ ಆಗ್ಬಿಟ್ನಲ್ಲ ಹಂಗೆಯ ಇನ್ನೇನು ಮಾತಾಡೋದು? ಈ ಇಡೀ ಪ್ರಪಂಚದಾಗೆ ಯಾರು ಸಾಚ ಇಲ್ಲ ಎಲ್ಲರೂ ತಪ್ಪು ಮಾಡೋರೆ ಹಾ ನೀನು ತಪ್ಪು ಮಾಡ್ತೀಯ ಅವನು ಮಾಡ್ತಾ ಇದ್ದಾನೆ ನಾನು ಮಾಡ್ತೀನಿ ಏ ಮಗನೇ ನಿನಗೆ ಈ ಕೋತು ಈ ತೈ ತಲೆ ಮ್ಯಾಗ ಒಂದು ಟೋಪಿ ಎದಕ್ಕೆ ಬೇಕಲ್ಲ ನಿನಗಿಂತ ತಿರ್ಪೆ ಸೋಕಿ ಏ ರೀ ಸರ್ಕೊಳ್ರಿ ಏನ್ರಿ ಆಗಿತ್ತು ನಿಮಗೆ ಹೆಂಗ್ ಬೇಕಾ ಹಂಗೆ ಮಾತಾಡ್ತಿದ್ದೀರಲ್ಲ? ಏ ಸುನೀಲ ಕಂಟ್ರೋಲ್ನಾಗ ಇರಲ್ಲ ಏನಾಗೈತ್ಲ ನಿನಗೆ ಕುಡ್ದದ್ದು ಜಾಸ್ತಿ ಆತಲ್ಲ ಏಯ್ ಬಾಡ್ಕ ನನ್ನ ಮಗನೇ ಸುಮ್ಮ ಕುತ್ಕೋಬೇಕು ಇಲ್ಲ ಅಂದ್ರೆ ನೋಡಂಗೆ ಇಕ್ಕರ್ಸ್ಬಿಡ್ತಾನೆ ಹಂಗೆ ಹಾಂ ಏನ್ರಿ ಇದು ಮಾತಾಡೋಣ ಅಂತಂದೇಳಿ ಕರ್ಕೊಂಬಂದು ಇಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಕ್ ಕರ್ಕೊಂಬಂದಿದ್ದೀರಾ ನೀವು? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನೋಡ್ರಿ ನಾನು ಹೋಗ್ತೀನಿ, ನೋಡೋಣ ಆದ್ರೆ ಬೆಳಗ್ಗೆ ಮಾತಾಡೋಣ, ಇಲ್ಲ ಅಂತಂದ್ರೆ ಇವ್ರ ಹತ್ರ ಮಾತಾಡೋ ಅವಶ್ಯಕತೆನೇ ಇಲ್ಲ ಅನಿಸುತ್ತೆ ನನಗೇನ. ನಾನು ಬರ್ತಾನೆ ಬರ್ತೇನೆ. ತೂ ತಡಿಯಪ್ಪ ಮಾರಯ್ಯ ನೀನು ಹಂಗೆ ಮಾಡಬೇಡ ಸುಮ್ಮನಿರಪ್ಪ ಅವನು ಕುಡ್ದದನ್ನೆಲ್ಲ ಒಂಚೂರು ಜಾಸ್ತಿ ಆಗ್ಬಿಟ್ಟೈತೆ ಅದಕ್ಕೆ ಹಂಗೆ ಮಾಡಕತ್ತಾನೆ ಹಂಗೆ ಮಾಡೋನಲ್ಲ ಅವನು ಸ್ವಲ್ಪ ತಡಿ ಏಯ್ ಬಿಟ್ಟೋಕನೆಂತ ಮಾತಾಡ್ತೀಯಾ ಈ ನನ್ನ ಬಿಟ್ಟು ಇವತ್ತು ಯಾರು ಎಲ್ಲ ಹೋಗಂಗಿಲ್ಲ ನನ್ನ ಮಕ್ಳ ಎಲ್ಲೇ ಕುತ್ಕೋಬೇಕು ಬೆಳಗಿದ್ದಂಗ ಅಲ್ಲ ನನ್ನ ಮಗನೇ ನನ್ನ ಮೇಲೇನೆ ಕೈ ಮಾಡ್ತೀಯಾ? ಬಾ ಐತ್ ನಿನಗೆ. ಏಯ್ ನಿನ್ ಬಿಸ್ನೆಸ್ ಬೇಡ, ನಿನ್ ಸವಾಸನ ಬೇಡ, ಏನು ಬೇಡ ನನಗೆ. ಇನ್ನೊಂಪಟ್ಟೆ ನನ್ನ ಹತ್ರಕ್ಕೆ ಬಂದ್ಯಾ ಅವಾಗ ಐತ್ ನಿನಗೆ. ಲೇ ಸುನಿಲ ಏನಾಗೈತ್ಲಾ ಕರ್ಕೊಂಬಂದು ಒಂದು ಗಿರಾಕಿನ ಎಲ್ಲ ಹಾಳು ಮಾಡಿ ಇಟ್ಬಿಟ್ಟಲ್ಲ ಥೋ ನಿನ್ನ ಏಯ್ ನೀ ಯಾರು ನನಗೆ ಹೇಳಕ್ಕೆ ಏಯ್ ಕದಿಯದೆ ನನ್ನ ಬಿಸ್ನೆಸ್ ಏ ಸುನೀಲ ಎದ್ದಳ್ಳ ಮನೆಗಾರ ಬಿಡ್ತಾನೆ ಎದ್ದಳ್ಳ ಥೋ ಇವತ್ತು ನಿಂದು ಕಾರ್ಯ ಬೇರೆ ಐತಿ ಆ ಹುಡ್ಗಿ ಪಾಪ ಎಷ್ಟು ಕಾಯ್ಕಂತ ಕುಂತತೋ ಏನೋ ಎಷ್ಟು ಬೇಜಾರಾಗೈತೋ ಏನೋ ನೀನ್ ನೋಡಿದ್ರೆ ಹಿಂಗ್ ಮಾಡ್ಕೊಂಡ್ ಕುಂತಿದೀಯ ಏನಪ್ಪ ನೀನು ಎದ್ದಳ್ಳ ಮನೆಗಾರ ಬಿಡ್ತಾನಿ ಏಯ್ ಮನೇನೂ ಇಲ್ಲ ಮಾತನೂ ಇಲ್ಲ ಯಾನೂ ಇಲ್ಲ ಎಲ್ಲ ಪೀಸ್ ಪೀಸ್ ಥೋ ಇದೇನು ಕರ್ಮ ಬಂತಪ್ಪ ನನಗೆ ಹೆಂಗಪ್ಪ ಕರ್ಕೊಂಡೋಗ್ಲಿ ಇವನ್ನ ರೀ ನಿಮ್ಮ ಮಗನಿಗೆ ಒಂಚೂರು ಫೋನ್ ಹಚ್ಚ್ರಿ ಎತ್ಲಾಗ ಹಾಳಾಗೋದ್ನ ಏನೋ ಏನು ಮದುವೆ ಆಗೈತಿ ಬೆಳಗ್ಗೆನೂ ಮನೆಗೆ ಸೊಸೆ ಬಂದದಳೆ ಆ ಹುಡುಗಿ ಜೊತೆಗೆ ಎಂತ ಚಂದ ನಕ್ಕಂತ ನಲ್ಕಂತ ಇರೋದು ಬಿಟ್ಟು ರಾತ್ರಿ ಯಾವನ ಕರ್ದ ಅಂತಂದು ಹೋಗಿದಾನಲ್ರಿ ಇವನು ಏನಂತ ಹೇಳ್ಬೇಕು ನೋಡಪ್ಪ ಇವನಿಗೆ ಅಂತ ಮಗನ್ ಹೆತ್ ಕೊಟ್ಟಿದೀಯಲ್ಲವ ಅನುಭವಿಸ್ಬೇಕಟ ಈಗ ಇನ್ನೇನ್ ಮಾಡಕೈತಿ. ನಾನು ಫೋನ್ ಹಚ್ಚಿದೆ ಅವಾಗಿಂದನವ ತೆಗಿವಲ್ಲ ಎಲ್ಲಿ ಹಾಳಾಗೋಗಿದಾನ ಏನ ತಿರ್ಬೋಕಿ ನನ್ ಮಗ. ಅಲ್ರಿ ನಾನು ಜನ್ಮ ಕೊಟ್ಟಿರೋದಕ್ಕೆ ನನಗೆ ಮಾತಾಡ್ತಿರಲ್ಲ ನೀವು. ಅಯ್ಯೋ ದೇವ್ರೆ ನಾನು ಹೇಳ್ಕೊಟ್ಟನ ಅವನಿಗೆ ಇಂಥದ್ದು ಮಾಡಪ್ಪ ಇಂಥದ್ದು ಬಿಡಪ್ಪ ಅಂತಂದು ನಾವು ಒಳ್ಳೆ ತಂದಾಗೆ ಹೇಳಿ ಬೆಳೆಸಿ ಇದುವರೆಗೂ ತಂದು ಬಿಟ್ಟಿದ್ದೇವೆ. ಇದ್ರ ಮೇಲೆ ಅವ್ರಿಗೆ ಬಿಟ್ಟದದು. ಅವ್ನು ಇಂಥ ಅಡ್ದಾರಿ ಹಿಡಿಯಪ್ಪ ನೀನು ಅಂತಂದ ನಾನು ಹೇಳ್ಕೊಟ್ಟದನ. ಏನೋ ಒಂದು ಮಾಡ್ತದಾನಲ್ಲ ಹಲ್ಕ ಕೆಲ್ಸಗಳ್ನ ಇನ್ನು ಏನ್ ಬೇಕು ಹೇಳು? ಅವ್ರಿಗೆ ಯಾರು ಏನ್ ತಿಳ್ಕೊಬೇಕು? ಕಾರ್ಯವೈತಿ ಮನೆಯಾಗೆ ಅದಕ್ಕೆ ಅವನು ಬೇಕು. ಆ ಹುಡುಗಿ ಹೇಳತ್ತಂತಂದು ಕಾಯ್ತತೆ ಹೇಳು. ಹೊತ್ತು ನೋಡಿ ಎಷ್ಟಾಗೈತಲ್ಲ 12 ಗಂಟೆ ಆಗ್ತಾ ಬಂತು ಇನ್ನೂ ಆದ್ರೂ ಮನೆಗೆ ಬಂದಿಲ್ಲ. ಎಲ್ಲಿ ಹಾಳಾಗೋಗಿದಾನ ಏನೋ. ಏನ್ರಿ ಮಾಡೋದೀಗ? ಆ ಹುಡುಗಿ ಕೇಳಿದ್ರೆ ಏನಂತ ಹೇಳಿ ನಾನು? ಇದು ಒಳ್ಳೆ ಕರ್ಮ ಬಂತಪ್ಪ ನಮಗೆ. ಎಲ್ಲಿಂದ ಸರಿಯಾಗಿದಾನೋ ಏನೋ ನನಗಂತೂ ಎಷ್ಟು ಹೊಟ್ಟೆ ಉರಿಸ್ತಾನ್ರಿ ಇವನು. ನನಗಂತೂ ಸಾಕಾಗಿ ಹೋಗ್ಬಿಟ್ಟತ್ ನೋಡಪ್ಪ. ಇನ್ಮೇಲಾರ ಸರಿ ಹೋಗ್ಕನೋ ಏನೋ ಅಂತಂದು ಅನ್ಕೊಂಡ್ರೆ ಇನ್ನು ಮದುವೆ ಆಗಿದ್ದೀನೇ ಹಿಂಗೆ ಮಾಡಕತ್ತಾನೆ. ಇನ್ನು ಏನು ಹೇಳೋದು ಹೇಳಿ ಇವನಿಗೆ? ಅದು ಬದ್ಲಾಗಂತ ಜನ್ಮನೆ ಅಲ್ಲದೆ ನೀನ್ ಏನ್ ತಿಳ್ಕೊಂಡಿದೀಯ ಅದನ್ನ? ಸಾಮಾನ್ಯಕ್ಕಿಲ್ಲ ಅವನು. ಅಯ್ಯೋ ಅವನು ಚರಿತ್ರೆ ಕೇಳ್ಬಿಟ್ರೆ ನೀನು ದಂಗ ಆಗೋಗ್ಬಿಡ್ತೀಯ. ನಿನ್ ಇದ್ರ ಏನು ಹೇಳಿಲ್ಲ ನಾನು ಇನ್ನುವ. ಕೆಲವೊಂದು ಆಟ ಹೇಳಿರೋದು ಇನ್ನು ಭಾಳ ಅದಾವೆ ಹೇಳೋವು. ಬರ್ಲಿ ಸಮಯ ಸಂದರ್ಭ ಬಂದಾಗ ಮಾತಾಡ್ತೀನಿ. ಹೋಗ್ಲತ್ಲಾಗ ಇನ್ನೊಂದ್ಸರಿ ಫೋನ್ ಹಚ್ಚ್ರಿ ಎತ್ತತನ ಏನೋ ನೋಡ್ರಿ.